मेरे प्रिय छात्रों, मेरा नाम M.K. अंजना मूर्ति है। मैं पिछली कक्षा में अभिनव मनुष्य कविता के बारे में समझाता था। इस कविता के द्वारा मनुष्य जिस तरह प्रकृति पर विजय पाई है, मनुष्य किस तरह प्रकृति पर विजय पाई है और जिस तरह उनके करों में बाप, पवन का ताप, बिजली बंदित हुए है और उनके हुक्म पर जिस तरह हवा चढ़ता है, उतरता है, आदमी जिस तरह नदी, सागरों को, पहाड़ों को लांघ सकता है, आदि विषयों के बारे में जान करते हुए मनुष्य, आधुनिक मनुष्य 21वीं शताब्दी में जिस तरह सृष्टि का श्रृंगार बना है, वह आसमान से पाताल तक सब कुछ समझा है। ज्ञान का, विज्ञान का, आलोक का आगर बना है। फिर भी इतने सभी विषयों के बारे में जान करने पर भी वह अपने आप को किस तरह ना समझा है, आदि विषयों के बारे में हम पिछली कक्षा में जान करेंगे। आत्मीय ವಿದ್ಯಾರ್ಥಿಗಳೇ, ನಾವು ಇಂದಿನ ತರಗತಿಯಲ್ಲಿ ರಾಮಧಾರಿ ಸಿಂಹ ದಿನಕರ್ ರವರು ಬರೆದಿರುವಂತಹ ಅಭಿನವ ಮನುಷ್ಯ ಪದ್ಯದ ಬಗ್ಗೆ ತಿಳ್ಕೊತಾ ಇದ್ವಿ. ಅಭಿನವ ಮನುಷ್ಯ ಪದ್ಯದಲ್ಲಿ ಯಾವ ರೀತಿ ಆಧುನಿಕ ಮನುಷ್ಯ ಪ್ರಕೃತಿಯ ಮೇಲೆ ಸರ್ವರೂಪದಲ್ಲೂ ವಿಜಯವನ್ನು ಸಾಧಿಸಿದ್ದಾನೆ, ಅವನ ಕಂಟ್ರೋಲಲ್ಲಿ ಏನೇನಿದೆ, ಅವನ ಆಜ್ಞೆಗೆ ಅನುಸಾರವಾಗಿ ಗಾಳಿಯ ವೇಗ ಯಾವ ರೀತಿ ಕಡಿಮೆ ಆಗುತ್ತೆ, ಜಾಸ್ತಿ ಆಗುತ್ತೆ, ಮನುಷ್ಯ ಯಾವ ರೀತಿ ನದಿ, ಸಮುದ್ರ, ಬೆಟ್ಟ ಗುಡ್ಡಗಳನ್ನು ದಾಟಬಲ್ಲ, ಆಕಾಶದಲ್ಲಿ ಹೇಗೆ ಪಕ್ಷಿಯಂತೆ ಹಾರಾಡ್ತಾನೆ ಎನ್ನುವಂತಹ ವಿಷಯಗಳ ಬಗ್ಗೆ ಎಲ್ಲ ತಿಳ್ಕೊತಾ ಇದ್ವಿ. ಜೊತೆಗೆ ಈ ಆಧುನಿಕ ಮಾನವ ಸೃಷ್ಟಿಯ ಶೃಂಗಾರವಾಗಿದ್ದಾನೆ. ಪರಮಾಣು ಈ ಆಧುನಿಕ ಮನುಷ್ಯನ ಕೈಗಳನ್ನು ನೋಡಿ ಭಯಪಡುತ್ತೆ. ಜ್ಞಾನದ, ವಿಜ್ಞಾನದ, ಅಲೌಕಿಕ ಜ್ಞಾನದ ಖಜಾನೆಯಾಗಿದ್ದಾನೆ. ಆಕಾಶದಿಂದ ಪಾತಾಳದವರೆಗೂ ಎಲ್ಲವನ್ನು ತಿಳ್ಕೊಂಡಿದ್ದಾನೆ. ಆದರೆ ಎಲ್ಲವನ್ನು ತಿಳ್ಕೊಂಡಿದ್ರೂ ತನ್ನ ಬಗ್ಗೆ ತಾನು ತಿಳ್ಕೊಂಡಿಲ್ಲ. ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನನ್ನು ಹೇಗೆ ಗೌರವಿಸಬೇಕು, ಹೇಗೆ ಸ್ನೇಹ, ಪ್ರೀತಿ, ಅಕ್ಕರೆಗಳಿಂದ ನೋಡಬೇಕು ಅನ್ನೋದು ಈ ಮನುಷ್ಯನಿಗೆ, ಆಧುನಿಕ ಮಾನವನಿಗೆ ಗೊತ್ತಿಲ್ಲ. ನಾಗರಿಕತೆ ಜಾಸ್ತಿ ಆದಂತೆಲ್ಲ ಮನುಷ್ಯನ ನಡುವೆ ಅಪರಿಚಿತತೆ ಜಾಸ್ತಿ ಆಗ್ತಾ ಇದೆ, ಆತ್ಮೀಯತೆ ಕಡಿಮೆ ಆಗ್ತಾ ಇದೆ, ಅನೋನ್ಯತೆಗಳು ಇಲ್ದಂಗೆ ಆಗ್ತಾ ಇದೆ. ಹೀಗಾಗಿ ಮನುಷ್ಯ ನನ್ನ ಗೌರವಿಸ್ತಾ ಇಲ್ಲ. ನಾಗರಿಕತೆ ಹೆಸರಿನಲ್ಲಿ ಮನುಷ್ಯನ ನಡುವೆ ಆತ್ಮೀಯತೆ, ಅನ್ಯೋನ್ಯತೆಗಳು ಕಡಿಮೆಯಾಗಿ ಅಪರಿಚಿತತೆ ಕಡಿಮೆ ಆಗ್ತಾ ಇದೆ.
ಇದು ಮನುಷ್ಯನ ಶ್ರೇಯಸ್ಸಿಗೆ ಒಳ್ಳೆಯದಲ್ಲ. वैज्ञानिक रूप में जीना, सिद्धि करना और सफलता पाना उसकी साधना है. लेकिन मनुष्य को परिचय गायब होना, मनुष्य के बीच में परिचय गायब होना, आत्मीयता गायब होना, उसकी सिद्धि नहीं है. श्रेय उसका बुद्धि पर चैतन्य हुर्की जीवित. श्रेय उसका क्या है? मनुष्य अपरिमित बुद्धिशाली है, उसकी बुद्धि पर हुर का मतलब हृदय, उसके हृदय को जीना चाहिए. मनुष्यों के बीच में मनुष्यों की हृदय जीना चाहिए, अपने हृदय को जीना चाहिए, दूसरों के हृदय को जीना चाहिए. ಮನುಷ್ಯರ ನಡುವೆ ಆತ್ಮೀಯತೆ, ಅನೋನ್ಯತೆಗಳು ಕಡಿಮೆ ಆಗೋದು, ಅಪರಿಚಿತತೆ ಬೆಳೆಯುವುದು, ಇದು ಮನುಷ್ಯನ ಶ್ರೇಯಸ್ಸಿಗೆ ಒಳ್ಳೆಯದಲ್ಲ.